ಇನ್ನು ಕೊಪ್ಪಳ ಕ್ಷೇತ್ರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಏಪ್ರಿಲ್ 4ರಂದು ಸಮಾವೇಶ ಮುಗಿದ ಬಳಿಕ ಕೈ ನಾಯಕರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಕೊಪ್ಪಳ ಕ್ಷೇತ್ರವನ್ನ ಬಹಳ ಗಂಭೀರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ಪರಿಗಣಿಸಿರೋದು. ಖಾಸಗಿ ಗೆಸ್ಟ್ ಹೌಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸಭೆ ಈಗಾಗಲೇ ಫಿಕ್ಸ್ ಆಗಿದೆ. ಅಂದ್ರೆ ಈಗಾಗಲೇ ಮಾತನಾಡಿದ್ದಾರೆ, ಕೊಪ್ಪಳದಲ್ಲಿ ಗೆಲ್ಲದೇ ಇದ್ರೆ ಮುಖ ತೋರಿಸಬೇಡಿ ಅಂತ ಅದರಲ್ಲಿ ಮಾತನಾಡಿದ್ರು. ಅದರಲ್ಲಿ ಅವರು ಫಿಕ್ಸ್ ಆಗಿದ್ದಾರೆ, ಈ ಸಲ ಗೆಲ್ಲೇಬೇಕು ನಾವು ಅಂತ ಹೇಳಿ. ಎಲೆಕ್ಷನ್ ನಲ್ಲಿ ರಾಜಶೇಖರ್ ಹಿಟ್ನಾಳ್ ವಿಚಾರವಾಗಿ ಗೆಲ್ಲಿಸಲೇಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಒಂದು ವೇಳೆ ಗೆಲ್ಲಿಸದೇ ಇದ್ರೆ ನೀವು ಯಾರು ನನ್ನ ಮುಖ ನೋಡಬೇಡಿ, ನನಗೆ ಮುಖ ತೋರಿಸ್ಬೇಡಿ, ನೀವು ಆ ರೀತಿಯಾಗಿ ಸೋತ್ ಏನಾದ್ರೂ ನನ್ನ ಕಡೆ ಬಂದ್ರೆ ನಾನು ಯಾರನ್ನೂ ಮಾತನಾಡಿಸೋದಿಲ್ಲ ಅಂತ ಹೇಳಿ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಆದಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು ಅರ್ಧ ಗಂಟೆ ಮೀಟಿಂಗ್ ಅನ್ನ ಮಾಡಿದ ನಂತರ ಸಿದ್ದರಾಮಯ್ಯನವರು ಬಹಳ ಗಂಭೀರವಾಗಿ ಈ ಬಾರಿ ಗೆಲ್ಲಿಸಲೇಬೇಕು. ಸಿದ್ದು ಸಭೆಗೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಗೈರಾಗಿರೋದು ಬಹಳ ಪ್ರಮುಖವಾದಂತಹ ವಿಚಾರ. ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಬಸವರಾಜ ರಾಯರೆಡ್ಡಿ ಅವರ ನಡೆ. ಏನಾದ್ರೂ ಅಸಮಾಧಾನ ಇದೆಯಾ ಅವರಿಗೆ ಅಂತ ಹೇಳಿ. ಕೊಪ್ಪಳ ಗೆಲ್ಲದೇ ಇದ್ರೆ ನನಗೆ ನೀವು ಯಾರೂ ಕೂಡ ಮುಖ ತೋರಿಸಬಾರದು ಅಂತ ಹೇಳಿ ಗಂಭೀರವಾದಂತಹ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾಗಿ ಕೊಪ್ಪಳ ಕ್ಷೇತ್ರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಖಾಸಗಿ ಗೆಸ್ಟ್ ಹೌಸ್ ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸಭೆ 4ನೇ ತಾರೀಕಿನ ಸಮಾವೇಶ ಮುಗಿದ ಮೇಲೆ ಜಿಲ್ಲೆಯ ಕೈ ನಾಯಕರೊಂದಿಗೆ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನ ನಡೆಸಿರುವುದು. ಎಲೆಕ್ಷನ್ ನಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಗೆಲ್ಲೇಬೇಕು. ಒಂದು ವೇಳೆ ಏನಾದರೂ ಸೋತ್ರೆ ನೀವು ಯಾರೂ ಕೂಡ ನನ್ನನ್ನು ಕಾಣೋಕೆ ಬರಬೇಡಿ, ನಿಮ್ಮ ಮುಖವನ್ನು ಕೂಡ ನೋಡೋಕ್ಕೆ ನಂಗೆ ಇಷ್ಟ ಆಗಲ್ಲ ಆಗ ಅಂತ ಹೇಳಿ ಬಹಳ ಖಡಕ್ ಆದಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ರಾಜಶೇಖರ್ ಹಿಟ್ನಾಳ್ ಗೆಲ್ಲೇಬೇಕು. ಗೆಲ್ಲದೆ ಹೋದರೆ ನೀವು ಯಾರೂ ಕೂಡ ನನ್ನ ಬಳಿ ಬರಬೇಡಿ, ಆ ರೀತಿಯಾಗಿ ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಕೈ ನಾಯಕರಿಗೆ ವಾರ್ನಿಂಗ್. ಸುಮಾರು ಅರ್ಧ ಗಂಟೆಗಳ ಮೀಟಿಂಗ್ನಲ್ಲಿ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಹಿಟ್ನಾಳ್ ಅವ್ರನ್ನ ಯಾವ ರೀತಿ ಗೆಲ್ಲಿಸಬೇಕು, ಏನೆಲ್ಲ ಪ್ಲಾನಿಂಗ್ಗಳನ್ನು ಮಾಡ್ಕೊಳ್ಬೇಕು, ಇದರ ಬಗ್ಗೆ ಶಾಸಕರು ಮಾಜಿ ಶಾಸಕರೊಂದಿಗೆ ಸಚಿವರೊಂದಿಗೆ ಮೀಟಿಂಗ್ ಆಗಿರೋದು. ಇನ್ನು ಮೀಟಿಂಗ್ನಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ, ಕುಷ್ಟಗಿ ಕೈ ಶಾಸಕ ಅಮರೇಗೌಡ ಬಯ್ಯಾಪುರ್, ಕೊಪ್ಪಳ ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ್, ಜೆಡಿಎಸ್ನ ಮುಖಂಡರು ಕೂಡ ಭಾಗಿಯಾಗಿದ್ದರು. ಸಿದ್ದು ಮೀಟಿಂಗ್ಗೆ ಮಾಜಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಮಾತ್ರ ಗೈರಾಗಿರೋದು ಎಲ್ಲರಿಗೂ ಕೂಡ ಒಂದಷ್ಟು ಅನುಮಾನಗಳನ್ನು ಮೂಡಿಸಿದೆ. ಸಿದ್ದು ಮುಂದೆ ವಿಧಾನಸಭೆ ಸೋಲಿನ ಕಹಿ ತೋಡ್ಕೊಂಡ ಕೆಲ ನಾಯಕರು ಅದರ ಬಗ್ಗೆ ಮಾತನಾಡಿದರು. ಶಿವಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವಕುಮಾರ್, ಇದೀಗ ಕೊಪ್ಪಳವನ್ನು ಬಹಳ ಪ್ರೆಸ್ಟೀಜ್ ಆದಂತಹ ಕ್ಷೇತ್ರವನ್ನಾಗಿ ಸಿದ್ದರಾಮಯ್ಯನವರು ಪರಿಗಣಿಸಿರೋದು ಸ್ಪಷ್ಟ. ನೆನ್ನೆ ಮೀಟಿಂಗ್ನಲ್ಲಿ ಏನೆಲ್ಲ ಸೂಚನೆ ಕೊಡಲಾಯಿತು, ಏನೆಲ್ಲ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ? ಅವಿನಾಶ್, ಪ್ರಮುಖವಾಗಿ ಈ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಕ್ಷೇತ್ರವನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೋ ಅಷ್ಟೇ ಸೀರಿಯಸ್ ಆಗಿ ಕೊಪ್ಪಳ ಕ್ಷೇತ್ರವನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ 4ನೇ ತಾರೀಕು ಒಂದು ಬಹಿರಂಗ ಸಮಾವೇಶ ಮುಗಿದ ನಂತರ ಸಿದ್ದರಾಮಯ್ಯನವರು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರೊಂದಿಗೆ ಖಾಸಗಿ ಗೆಸ್ಟ್ ಹೌಸ್ ನಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಸಿದ್ದರಾಮಯ್ಯನವರು ಎಲ್ಲ ನಾಯಕರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೀರಿಯಸ್ ಆಗಿ ಈ ಬಾರಿ ಲೋಕಸಭೆಯಲ್ಲಿ ನಾವು ಗೆಲ್ಲಲೇಬೇಕು, ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂತಹ ರಾಜಶೇಖರ್ ಹಿಟ್ನಾಳ್ ಅವರನ್ನ ನೀವು ಎಲ್ಲರೂ ಗೆಲ್ಲಿಸಲೇಬೇಕು, ಅಕಸ್ಮಾತ್ ನೀವು ಯಾರು ಗೆಲ್ಲಿಸದೆ ಹೋದ್ರೆ ನನಗೆ ಮುಖ ತೋರಿಸ್ಬೇಡಿ ಅಂತ ಹೇಳಿ ಸಿದ್ದರಾಮಯ್ಯ ಜಿಲ್ಲೆಯ ನಾಯಕರಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಅದರಲ್ಲಿ ಮಾಜಿ ಸಚಿವರಾದ ಶಿವರಾಜ್ ತಂಗಡಗಿ, ಮಾಜಿ ಶಾಸಕರಾದಂತಹ ಇಕ್ಬಾಲ್ ಅನ್ಸಾರಿ, ಕುಷ್ಟಗಿ ಶಾಸಕರು, ಕೊಪ್ಪಳ ಶಾಸಕರು ಮತ್ತು ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಕೆಲವೊಂದಿಷ್ಟು ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ರು. ಅವರಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ. ನೀವು ಇವತ್ತಿನಿಂದಲೇ ಚುನಾವಣೆಯನ್ನ ಮಾಡಿ ಸೀರಿಯಸ್ ಆಗಿ ಎಲ್ಲ ಮುಖಂಡರು, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಭಾಗಿಯಾಗಬೇಕಂತ ಹೇಳಿ ಪ್ರಚಾರದಲ್ಲಿ ಭಾಗಿಯಾಗಬೇಕು. ಶತಾಯುಗತಾಯ ರಾಜಶೇಖರ್ ಹಿಟ್ನಾಳ್ ಅವರು ಗೆಲ್ಲಲೇಬೇಕಂತ ಹೇಳಿ ಸಿದ್ದರಾಮಯ್ಯ ಅವರು ವಾರ್ನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಈ ಹಿಟ್ನಾಳ್ ಕುಟುಂಬಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದರಲ್ಲೂ ಈ ಕೊಪ್ಪಳ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯನವರ ಪರಮಾಪ್ತರು. ಈಗ ಅವರ ಸಹೋದರರು ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರೇ ಖುದ್ದು ಕೊಪ್ಪಳ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ನಾವು ಯಾವೆಲ್ಲ ರಣತಂತ್ರವನ್ನ ರೂಪಿಸಬೇಕು, ಹೇಗೆ ಚುನಾವಣೆ ಮಾಡ್ಬೇಕಂತ ಹೇಳಿ ಅರ್ಧ ಗಂಟೆಗಳ ಕಾಲ ಸಿದ್ದರಾಮಯ್ಯನವರು ಎಲ್ಲ ಮುಖಂಡರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದ್ರೆ ಈ ಒಂದು ಮೀಟಿಂಗಿಗೆ ಮಾಜಿ ಉನ್ನತ ಶಿಕ್ಷಣ ಸಚಿವರಾದಂತಹ ಬಸವರಾಜ ರಾಯರೆಡ್ಡಿ ಗೈರಾಗಿದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿವೆ. ಒಂದ್ ಕಡೆ ಬಸವರಾಜ ರಾಯರೆಡ್ಡಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅವರೇ ಹೇಳ್ಕೊಂಡಂತೆ ನನಗೆ ಮಿತಿ ಮೀರಿದ ಜಾತಿ ಸಮಸ್ಯೆಯಿಂದ ಈ ಬಾರಿ ಲೋಕಸಭೆ ಟಿಕೆಟ್ ತಪ್ಪಿತು ಅಂತ ಹೇಳಿ ಬಹಿರಂಗವಾಗಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾಷಣವನ್ನ ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಗೈರಾಗಿದ್ದಾರಾ ಅನ್ನೋ ಅನುಮಾನವೂ ಮೂಡ್ತಿದೆ. ಹೀಗಾಗಿ ಈ ಸಿದ್ದರಾಮಯ್ಯನವರು ಮೈಸೂರನ್ನ ಎಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೋ ಕೊಪ್ಪಳವನ್ನ ಮಾತ್ರ ಅಷ್ಟೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ಶಿವಕುಮಾರ್.